ಸುಮ್ಕಿರಮ್ಮ, ತಲೆ ಕೆಡಿಸ್ಬೇಡಿ. ಈಗ ಒಂಟ್ರಂಗೆ ಕೊಡಿಸ್ನಿ, ಹೊಸದೊಂದು ದೊಡ್ಡದೊಂದು. ಅದ್ರಾಗ ನಿಮ್ಮ ಬುಕ್ಸ್ಗಳೆಲ್ಲ ಇಕ್ಕೊಂಡು ಬೀಗ ಹಾಕಿ ಹೇಳ್ತೀನಿ. ನಿಮ್ಮ ಎಲ್ಲ ಪೆನ್ನು ಪುಸ್ತಕ ಎಲ್ಲ ಇಕ್ಕೊಂಡು ಬೀಗ ಹಾಕಿ ಒಂಟ್ರಂಗೆ ಕೊಡಿಸ್ನಿ. ಸುಮ್ಮನೆ ಯಾರು ನಂಬೋದು ಬೇಡ. ನಾ ಇವತ್ತು ಹೋಗಿ ತಾಂಬರೋನು, ಆಮೇಲಿಂದ ಹೋಗಿ ತಗೊಂಡು ಬರಾನ ಟ್ರಂಕ. ನಿನ್ಗೆ ಹಿಂಗೆ ಯಾತನ ಬೇಕಂದ್ರೆ ತಗೊಂಬಂತೆ, ಕರ್ಕೊಂಡು ಹೋಗ್ನಿ. ದಟ್ಟೊಂದು ಟ್ರಂಕ್ ತಂದು ಅದಕ್ಕೊಂದು ಹಂಗೆ ಬೀಗದ ಕೈ ತಂದು ಬೀಗ ಹಾಕ್ಬಿಡಣ. ಸುಮ್ಕಿರು, ನೀನೇನೇನು ಬೇಜಾರಾಗ್ಬಿಡ. ನಾನೆಲ್ಲ ನಿನ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅವಳೇ ಮಾಡ್ಯಾಳ ಎಂಬುದು ಗೊತ್ತು ನನಗೆ. ಆದ್ರೂ ತಡಿ, ನಾಗ ಮುಗೀತಲ್ಲ. ಮಾತಾಡ್ಕೊಂಡು ಬರುತ್ತೆ. ನಾಗ ಮಾತಾಡ್ಕೊಂಬಂದ್ಮೇಲೆ ಗೊತ್ತಾಗುತ್ತೆ. ಬರಲಿ ಅವಳು ಅವಾಗಿರೋದು. ಬೇರೆ ಮಾಡ್ಕೊಂತೀನಿ ಲಂಬಡಿ ಅಂತ ಹೇಳಿ ಬೇರೆ ಇಕ್ತೀನಿ. ಬೇರೆ ಇಕ್ತಾಗ ಗೊತ್ತಾಗುತ್ತೆ ಅವಳಿಗೆ. ಬೇರೆ ಇರಲಿ ಅಂತ ಹೇಳಿ ಆ ಕಡೆಗೆ ಹಳೆ ಮನೆ ಐತಲ್ಲ, ಅಲ್ಲಿರೇ ಬೇವರ್ಸಿ ಅಂತ ಹೇಳಿ ಅಲ್ಲಿಗೆ ದಬ್ಬಿ ಸುಮ್ಮನಾಗ್ತೀನಿ, ಮಾಡ್ಕೊಂಡು ತಿಂಬ್ಲೇಳು ಅಲ್ಕ. ನೇ ಮಾಡ ಉಂಬಕ್ಕಾಗಲ್ಲ ಅನ್ಬಸಕ್ಕಾಗಲ್ಲ ಮಂಗಾಗುತ್ತೋ ಅಂತ ಮಾಡಿರಿ. ಏನಪ್ಪ ಅಲ್ಲ, ಏನು ನೀವು ಅಂತ ಮಾಡಕ್ಕೆ ಮನ್ಸನೇ ಹೆಂಗೆ ಬರುತ್ತೆ, ಏನು ಎತ್ತ ಅಂತ ಸ್ವಲ್ಪ ನಾನು ಯೋಚನೆ ಮಾಡ್ಬೇಕ ಬೇಡ. ಅದರಿದ್ರದೊಳು ಹೋಗತ್ತ. ಯಪ್ಪ, ಎಂತೆಂಥ ಜನಗಳು ಇರ್ತಾರಪ್ಪ. ಅಲ್ಲ ಈ ಚೋಡಮ್ಮನ ಮನಸ್ಸಿನಾಗ ಎಷ್ಟೈತೆ ಎಂಬನ. ಅಯ್ಯೋ 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 ಅಯ್ಯೋ, ಇಷ್ಟೊಂದೆಲ್ಲ ಇಕ್ಕೊಂಡವಳೆ ಅಂದಮೇಲೆ ಅಯ್ಯೋ ಇವಳೇನು ಉದ್ಧಾರ ಆಗಲ್ಲ, ಇವಳು ಯಾವತ್ತೂ ಬದಲಾಗಲ್ಲ. ಇಷ್ಟೊಂದೆಲ್ಲ ಕೆಡ್ಕಿಕ್ಕೊಂಡಿರೋಳು ಯಾವತ್ತೂ ಬದಲಾಗಲ್ಲ ಕಣ್ಬಸಣಯ್ಯ. ಹೇಳಿದ್ಲೆ ನಮ್ಮ ನಾಗಮ್ಮ, ನಾನೇ ಹಿಂಗೆ ಮಾಡಿರೋದು ಅಂತ ಅಲ್ಲಿ ಹೇಳಿದ್ಲ. ಏನು ಮಾಡಿದ್ಲೆ ಅಂತೆ, ಏನು ಎತ್ತಂತೆ? ಅವಳು ಹೇಳೋದು ನೋಡಿದ್ರೆ ನನಗೆ ಭಾಳ ಭಾಳ ಸಿಟ್ಟು ಬಂತು. ಅದಕ್ಕೆ ನಾನು ಸುಮ್ಕಿದ್ದೆ. ಎಲ್ಲ ಮಾತಾಡಲಿ ಬಾಯಿ ಬಿಡಲಿ ಅಂತೇಳಿ ಸುಮ್ಮನಿದ್ದೆಲ್ಲ ಬಾಯಿ ಬಿಡಿಸ್ಕೊಂಡು ಬಂದು ಈಗ ಆಕೆ ತೋರಿಸ್ತೀನಿ ನೋಡಿ. ನನಗೆ ಹೇಳೋಕ್ಕೆ ಆಗಲ್ಲ. ಓದ ಹುಡುಗರಿಗೆ ಇಂಥದ್ದೇ ಮಾಡೋದು. ಇಂಥದ್ದು ಎಂಥ ಅಜ್ಞಾರ ಆಗ್ಲೇಳು, ಎಂಥ ಶತ್ರುಗಳಾಗ್ಲೇಳು. ಓದ ಅಂತ ಮಕ್ಕಳಿಗೆ ಇಂಥದ್ದು ಮಾಡಲ್ಲ ಕಣಣ್ಣ. ಎಂಥರ್ಗೆ ಆಗ್ಲೇಳು. ಇಂಥದ್ದು ಮಾಡಬಾರ್ದು. ನೀವು ಅವಳು ಮನಸ್ಸಿಗೆ ಎಷ್ಟೈತಣ್ಣ. ಅವಳಂತೂ ಉದ್ಧಾರ ಆಗಲ್ಲ. ಅವಳು ಯಾವತ್ತಿರೋಳು ಬದಲಾಗೋದು ಇಲ್ಲ, ಉದ್ಧಾರ ಆಗೋದು ಇಲ್ಲ ಅವಳು. ನೀವು ಅವಳನ್ನ ಎಲ್ಲಿ ಇಕ್ಕಿರ್ಬೇಕು ಅಲ್ಲಿ ಇಕ್ಕಿರ್ಬೇಕಾ ಸೋಡಮ್ಮನ. ನೋಡೋಣದೇ ನೋಡಿಲಿ, ನಾನೇನಿಲ್ಲ ಬಿಡು ನಾಗಮ್ಮ. ನಾನು ಮನಸ್ಸಿನಾಗೆ ನನಗೆ ಆ ಹುಡುಗರು ನೋಡಿರಾಗಲ್ಲ. ಮೊದ್ಲು ನನಗೆ ಸಿಟ್ಟಿರೋದು ಅಕ್ಕಿನ ಸ್ಯಾನೇನೆ ದ್ವೇಷ ಇಟ್ಕೊಂಡೆ. ನಾ ಹುಡುಗರ ಮೇಲೂ ನನಗೆ ಅಷ್ಟಿಷ್ಟು ದ್ವೇಷ ಇಲ್ಲ. ಯಾವಾಗ ಹಿಂಗೆಲ್ಲ ಮಾಡಿರ ನಾನು ಅಯ್ಯ ಅನ್ಸಿರ ಇನ್ನು ಸ್ಯಾನೇನೆ ದ್ವೇಷ ಐತಿ. ಏನು ಮಾಡ್ತೀಯ ಮ್ಯಾಲೆ ಸುಮ್ಮನಂಗೆ ಮಾತಾಡ್ತೀನಿ. ನನ್ನ ಮನಸ್ಸಿನಾಗೆ ಇರೋದೇ ಅದು. ಅಷ್ಟಿಷ್ಟಿಲ್ಲ ನನಗಂತೂ ಅವ್ರಿಗೆ ಏನು ಮಾಡೋಣ ಅಂಬ ಸಿಟ್ಟು ಬತ್ತೈತಿ. ಅಷ್ಟಿಷ್ಟಿಲ್ಲ ಬಿಡು ನನ್ನ ಮನಸ್ಸಿನಾಗಂತೂ. ಎಂತೆಂಥ ಮಾತು ಮಾತಾಡೋಣಪ್ಪ, ಹೆಂಗೆ ಅಂಬನಪ್ಪ ಅಂಬ ಸಿಟ್ಟು ಬಂದೈತಿ. ಏನು ಮಾಡ್ತೀಯ ಅನ್ಸರಿಸ್ಕೊಂಡು ಸುಮ್ಮನಿದೀನಿ. ಕಣಿ ಸೋಡಮ್ಮ, ಹುಡುಗ ಒಂದು ಜೀಟ್ ಹೇಳಿದ್ ಮಾಡ್ತಾಳಲ್ಲ, ನೀನು ಮಾಡೋದೇ ಸರಿ. ನನಗೆ ಚೆನ್ನಾಗಿ ಓದ್ತೀನಿ ಅಂತಾಳ. ಹೆಂಗೆ ಓದ್ತಾಳಂತ ಹಂಗೇನಿ ಯಾವತ್ತು ಓದ್ದ ಬರ್ತಾಳೆ ತಗ. ಯೋಟ್ ಓದಿರೇನು ನೆಲ ಕೆರೆಯೋದೇನು ತಪ್ಪಲ್ಲ. ನಮ್ಮ ಹುಡುಗರೇನು ಯೋಟ್ ಬೇಕಾ ಅಷ್ಟೇ ಓದ್ಲಿ, ಅವ್ಳು ಸಾಕು. ಅವಳು ಓದಬಾರ್ದು ಕಣಿ, ಓದಬಾರ್ದು, ಹಂಗೆ ಮಾಡಬೇಕು. ಹಂಗೆ ಮಾಡಿರತ್ತಮ್ಮ ನೀನು. ಹುಡುಗಿ ಓದಬಾರ್ದು. ಅದು ಓದಿರಿ ಇನ್ನೂ ದಿಮಾಕ್ ಬರುತ್ತೆ. ಈಗಲೂ ಇಷ್ಟೊಂದು ಜಂಬ ಓದಿರಿ ಇನ್ನೂ ದಿಮಾಕ್ ಬರುತ್ತೆ. ನಾನು ಹಂಗೆ ಮಾತಾಡಿದೆ. ಆಮೇಲೆ ಗಗನ ಇನ್ನು ಆಗತ್ತೆ ನಿಂತ ಐತೆ ಅಂತ ಬೈತೆ ಬೇಡ. ಅವಳು ಬಾಯಿ ಬಿಡ್ಸೋಕ್ಕಾಗಿ ಮಾತಾಡಿದೆ ನಾನು ಅಷ್ಟೇ. ನನ್ನ ಮನಸ್ಸಿನಾಗೆ ನನಗೆ ಎಲ್ಲ ಏನಿಲ್ಲ ಕಣಮ್ಮ. ಅವಳನ್ನ ಬಾಯಿ ಬಿಡಿಸ್ಬೇಕು ಅಂತ ನಾನು ಹಂಗೆ ಮಾತಾಡಿದ್ದೆ ಅಷ್ಟೇ. ಗೊತ್ತೇಳ್ಬಿಟ್ನಾಗಮ್ಮ ನೀನು ಹೆಂಗೆ, ನಿಂದೆ ಅಂತ ಗುಣ ಹೆಂಗೆ ಏನು ಅಂತ ನನಗೆ ಗೊತ್ತು. ನಾನು ಅದಕ್ಕೆ ಇಲ್ಲೋಡಿಲಿ ನೆನ್ನೆ ನೋಟ್ಸ್ ತೊಗ್ದು ಅಂಡೆ ಒಲೆಗೆ ಇಕ್ಕಿ. ಅಂಡೆ ಒಲೆ ಇಕ್ಕಿದ್ದೆ. ಅದಕ್ಕೆ ಎಂತಿರಲಿ ಸೌದೆಯಲ್ಲಿ ನೆಂದಿದ್ದು ನರ್ಸು ಕಟ್ಕೊಳಂಗಾಗಿದ್ವು. ಉರಿತಿರಲಿ ಅದಕ್ಕೇನೆ ಅಂಡೆ ಒಲೆಗೆ ಇಕ್ಕಿ ಹಚ್ಬಿಟ್ಟು ಸುಮ್ಮನೆ ಇಕ್ಕಿರೋ. ಅಯ್ಯೋ ಇಲ್ಲ ಯಾರೋ ತೆಗ್ದಿಕ್ಕೇವ್ರಿ, ಇಲ್ಲ ಇದ್ದಾವೆ ಎಂಬುದು ಬೇಡ, ಏನು ಬೇಡ. ಸುಮ್ಮನೆ ನಾನು ಬೆಕ್ಕಿ ಕಡಿ ತೀಡಿ ಹಾಕ್ಬಿಟ್ಟು ಬೆಕ್ಕಿ ಕಡಿ ತೀಡಾಗಿ ತೆಗ್ಕೆ ನುರ್ದೋತು. ದಿನ ಒಂದೊಂದು ಹಂಗೆ ಇಕ್ತೀನಿ ನೋಡು. ಓದ್ಕೊಂಬಕ್ಕೆ ಬಿಡಲ್ಲ ಅವಳನ್ನ. ದಿನ ನೋಡ್ಸಲ್ಲ ಒಂಡೆ ಒಲೆಗೆ ಇಕ್ತೀನಿ. ಓದ್ಕೋಬಾರ್ದು. ನೋಟ್ಸ್ಗಳು ಇಲ್ದಂಗಾದ್ರೆ ಓದ್ಕೊಂಬಲ್ಲ. ಪರೀಕ್ಷೆಗೆ ಅವಾಗ ಕಮ್ಮಿ ಮಾರ್ಕ್ಸ್ ತೆಗಿತಾಳೆ. ಅವೆಲ್ಲ ನೋಟ್ಸ್ಗಳು ಪುಸ್ತಕಗಳೆಲ್ಲ ಇದು ಮಾಡಿರಿ ಗೊತ್ತಾಗುತ್ತೆ ಅವಳಿಗೆ. ನಾನು ದಿನ ಒಂದೇ ಸತಿ ಇಕ್ಕಿರಿ ಇದಾಗುತ್ತೆ. ದಿನ ಒಂದೊಂದೇ ಇದು ಮಾಡಬೇಕು ಅಂತ ಮಾಡ್ತೀನಿ. ಅವತ್ತು ಪೆನ್ಸಿಲ್ಲು ಎಲ್ಲ ಯೋಹೋಸ್ ಅಂತ ಅಂದ್ಕೊಟ್ಟವ್ರು. ಅದಕ್ಕೆ ನಾನೆಲ್ಲ ತಗೊಂಡು ನಮ್ಮ ಅಮ್ಮನಿಗೆ ಕೊಟ್ಟು ಎಲ್ಲ ನಾನು ಬೇರ್ನಾಗ ಇಕ್ಕೋಣ. ಅಮ್ಮನಿಗೆ ಸೀರೆ ಹಿಡಕ್ಕೆ ಬಚ್ಚಿಕಮ್ಮ ಅಂತ ಹೇಳಿದ್ದೀನಿ. ಏನಂದ್ರೆ ಅವ್ರಿಗೆ ಏನೇನು ಇದೆ ನಮ್ಮಂಗೆ ಅವ್ರು ತಾಮಂದು ಕೊಡ್ತಾರೆ. ಹೇಳಿ ನೋಡೋಣ ಎಷ್ಟೈತೆ ನೋಡೋಣ ಮನಸ್ಸಿನಾಗೆ. ನಾವೇನೋ ಅನ್ಕೊಂತೀವಿ ನೋಡ ಎಷ್ಟೈತೆ ನೋಡಮ್ಮ. ಅಯ್ಯಪ್ಪ ಇಂಥದ್ದು ಮಾಡೋಕ್ಕೆ ಹೆಂಗನ ಮನ್ಸು ಬರುತ್ತೆ ನಾಗಮ್ಮ. ಅಲ್ಲ ನಮ್ಮ ಅಮ್ಮನಿನ ನೋಡಿದ್ರೆ ಎಂಥರ್ಗನಾಗಲಿ ಈಗಾಗನ ಒಳ್ಳೇದಪ್ಪ ಅಂತಾರೆ ಹೊರತು ಊರು ತುಂಬ ನಮ್ಮ ಅಮ್ಮನ ಇನ್ನೂವರೆಗೂ ಇಂಥದ್ದಂತ ಹೇಳಿ ಬಂದಂತ ಯಾರು ಹೇಳಿಲ್ಲ ಕಣಮ್ಮ. ಇನ್ನೂವರೆಗೂ ಆಗೈತೆ ನನ್ನ ಮಗಳು ಹಿಂಗೆ ಮಾಡೈತೆ, ನಿನ್ನ ಮಗನೂ ನಿನ್ನ ಮಗಳು ಇಂಥವ್ರು ಅಂತ ಯಾತ್ಯಾತ ಒಂದು ಹೆಸರು ಓದಿಸಿಲ್ ಗೊತ್ತಿ. ಯಾರನಾಗಲಿ ನಿನ್ನ ಮಗಳು ಒಳ್ಳೇದಪ್ಪ ಬಯಸ್ತಿಯಪ್ಪ ಎಷ್ಟು ಬುದ್ಧಿವಂತಿ ಅಂತಾರೆ ಬರ್ತನು. ಯಾರೇನಿವತ್ತೇನು ನನ್ನ ಮಗಳನ್ನ ಹಿಂಗಂತ ಹೇಳಲ್ಲ ಗೊತ್ತಿ. ಎಂತೆಂಥ ಜನ ಇರ್ತಾರೆ ನೆನೆಸ್ಕೊಂಡ್ರೆ ಬೋಲ್ ಬೇಜಾರಾಗುತ್ತೆ ಕಣ್ಣಾಗಮ್ಮ. ನೋಡಿ ಹೆಂಗೆ
ಮಾತಾಡ್ತಾಳೆ ನೋಡಿ, ಹೇಳೋದು ನೋಡಲ್ಲ ಅವಳು. ಹೆಂಗೆ ಹೇಳ್ತಾಳೆ. ಅದಕ್ಕೆ ಅವಳನ್ನಂತೂ ಮನೆಯಾಗಿ ಇಕ್ಕೆ ಬೇಡ. ಯಾತಿಗೆ ಮಾತಾಡ್ತೀರಿ ಮಗಮ್ಮ? ಆಗ ಅವಳು ಸೋಡಮ್ಮ ನೋಡಿ ಹೆಂಗೆ ಮಾಡ್ತಾಳೆ. ಹುಡುಗರವ ಬುಕ್ಕೆಲ್ಲ ತೆಗೆದು ಒಲಿಯಕ್ಕೆ ಇಕ್ತಾಳಂತ ಇಂಥವೇ ಮಾಡೋದು. ಇನ್ನ ಯಾತನ ಬೇರೆದು ಯಾತನ ಮಾಡಲಿ. ಇಂಥದ ಓದೋದ್ರದ್ದು ಇದು ಸರಸ್ವತಿನ ಸುಟ್ಟಾಕ್ತೀನಿ ಅಂತಾಳಲ್ಲೇ. ಅವಳಿಗೆ ಹೆಂಗೆ ತಿಳಿತೈತಿ ಅಲ್ಲ. ಅವಳ ಮಗಳಿಗೆ ಅತ್ತೆ ಮತ್ತು ವಿದ್ಯೆ ಆಗ್ತಲ್ಲ. ಅಲ್ಲ ಇವಳು ಹಿಂಗೆ ಮಾಡೋಕ್ಕೆ ಮತ್ತು ಅವಳ ಮಗಳಿಗೆ ಅಕ್ಷರ ಬರೋಲ್ಲ. ನಾವೊಬ್ರು ಕೆಟ್ಟದ್ದು ಮಾಡಿ ನಮ್ಗಲ್ಲ ಆಗುತ್ತೆ ಎಂಬುದು ಗೊತ್ತಿಲ್ಲ. ಅದು ಹೋಗೋದೇ ಇಲ್ಲಿ ಸ್ಕೂಲ್ಗೆ ಅಂತ ಅಳುತ್ತಾ ಪಿಳ್ಳಿ. ಅಳ್ತಾ ಕುಕ್ಕಮುತ್ತಿ ನಾನು ಹೋಗಲ್ಲ ನನಗೆ ಬರೆಯಕ್ಕೆ ಬರಲ್ಲ ಅಂತ ಅಳ್ತಾ ಕುಕ್ಕಮುತ್ತಿ. ಅದಕ್ಕೆ ಮತ್ತೆ ನಾವೊಬ್ರಿಗೆ ಮಾಡಿದ್ರೆ ದೇವ್ರು ನಮ್ಗೆ ಏನಾದರೂ ಒಂದು ತಂದು ಕೊಡ್ತಾನೆ, ಏನಾದರೂ ಒಂದು ಕೊಡ್ತಾನೆ ಎಂಬುದು ಇದಕ್ಕೆ ಮತ್ತೆ. ಯಾವತ್ತೇ ಆಗಲಿ ಏನು ಮಾಡೋಕ್ಕೆ ಹೋಗ್ಬಾರ್ದು. ಅಲ್ಲ ಇಂಥ ಮಾಡಬಾರ್ದಪ್ಪ. ಅವಳೆ ಬುಕ್ಸ್ ಏನೋ ಸುಟ್ಟಾಕಿ ಅವಳೆ ಏನೋ ಎಲ್ಲ ಅಂಡೆ ಒಲೆಗೆ ಇಟ್ಟೆ ಅವಳೆ ಅಂತೆ. ನೋಡಿ ಅಂಡೆ ಒಲೆಗೆ ಇಟ್ಟೇನಿ ಅಂತ ಹೇಳ್ತಾಳಲ್ಲ ರುಕ್ಕಮ್ಮ. ಅವಳಿಗೆ ಹೆಂಗೆ ತಿಳಿತೈತೆ. ಅವಳಿಗೆ ಹಿಂಗೆ ಮಾಡೋಕ್ಕಾದ್ರೂ ಮನ್ಸು ಹೆಂಗಾದ್ರೂ ಬರುತ್ತಲ್ಲ. ನಾನು ಹಿಂಗೆ ಮಾಡಿದ್ರೆ ಹೆಂಗೆ ಅವ್ರು ನಾನು ಏನು ಅಂದಾರು ಅಂಬೋದಾದ್ರೂ ಸ್ವಲ್ಪನಾದ್ರೂ ಯೋಚನೆ ಮಾಡಲಿಲ್ವಲ್ಲ. ಅಲ್ಲ ಅಂಡೆ ಒಲೆಗೆ ಇಕ್ತೀನಿ ಅಂತಾಳಲ್ಲ. ಓದೋ ಬುಕ್ ಯಾರೋ ಅಂಡೆ ಒಲೆಗೆ ಇಕ್ತಾರೆ. ಒಬ್ಬೊಬ್ರು ತಿಳಿದಂತಾರೋ ಪೇಪರಿಗೆ ಬೆಂಕಿನೂ ಇಕ್ಕಲ್ಲ. ಯಾವ ತಿಳಿದಿಂದ ಅಂತಾರೋ ಎಕ್ಸೈಜ್ಗಳು ಅವು ಇವು ಇಕ್ತಾರೆ. ಇಕ್ಕಬಾರ್ದು ಯಾವತ್ತೂ ಎಕ್ಸೈಜ್ಗಳಾಗಲಿ ಪೇಪರ್ಗಳು ಎಕ್ಸೈಜ್ನವ ಇಕ್ಕಬಾರ್ದು. ಸರಸ್ವತಿ ನಾವು ಅದರಿಂದ ಒಂದು 2 ಅಕ್ಷರ ಕಲ್ತಿರ್ತೀವಿ. 2 ಅಕ್ಷರ ಕಲ್ತು ತಿಳ್ಕೊಂಡಿರ್ತೀವಿ. ಅದು ಯಾವತ್ತು ಪೇಪರಿಗೆ ಬೆಂಕಿ ಇಕ್ಕಬಾರ್ದು. ಏನು ಮಾಡೋಣ, ನಮ್ಮ ತಿಳಿದಂತಾರು ತಿಳ್ಕೊಂತಾರೆ. ಈಗ ಇಂಥ ಅರ್ಧ ತಿಳ್ಕೊಂಡಿರೋ ಅರ್ಥಗೆ ಬಡ್ಕೊಂಬಕ್ಕಾಗಲ್ಲ. ನಾನು ಸುಮ್ಮನೆ ಬೇರೆ ಇಕ್ತೀನಿ, ನೋಡತಕ್ಕ ನೋಡಿ ಸುಮ್ಮನೆ ಬೇರೆ ಇಕ್ತೀನಿ. ಗುಂಡ ಅದಕ್ಕೇನೆ ಬೇಡ ಅಂತ ನಾವು ಬಿಡು ಹಂಗೆ ಮಾಡಬೇಡ ಕಣೋ ಚಿಕ್ಕಮ್ಮ ಅಂತ ಹೇಳಿವಿ. ನಮ್ಮ ಗುಂಡ ಮಾಡೋದೇ ಸರಿ. ಇಂಥವೇ ಮಾಡೋದು ನಮ್ಮ ಚಿಕ್ಕಮ್ಮ. ಅಲ್ಲ ನೋಡು ನನ್ನ ನೋಟ್ಸ್ ಎಲ್ಲ ಅಂಡ ಒಲಿಯಕ್ಕೆ ಇಕ್ಕೈತೆ. ಎಷ್ಟು ಜನ ಬರ್ಕೊಂಡಿದ್ದೆ, ಎಷ್ಟು ದುಂಡು ಬರ್ತಿದ್ದೆ. ಎಷ್ಟು ಚೆನ್ನಾಗಿ ಅಂಡು ನೋಡ್ಸು. ಬಿಡು ಹೋಗ್ಲಿ, ನಾನು ಮೇಡಮ್ ಅವ್ರ ಫೋನ್ ಮಾಡಿ ಮಾತಾಡ್ತೀನಿ. ಹಿಂಗೆ ಆಗೈತೆ ಹಿಂಗೆ ಅದಕ್ಕೆ ನೀವು ಯಾರ ತಗನ ಇಸ್ಕಂಗೆ ಕೊಡ್ರಿ ಮೇಡಮ್ ಅವರೇ ಬರೀತಾಳೆ ಅಂತ ಹೇಳ್ತೀನಿ. ಸುಮ್ಮನೆ ನಾನೆಲ್ಲ ಫೋನ್ ಮಾಡಿ ಇಲ್ಲಾಂದ್ರೆ ಬಂದು ಹೇಳ್ಬತ್ತು ಇಸ್ಕೊಳ್ತಾ ಕೇಳಿ. ಅವ್ರೇನೆಲ್ಲ ಹತ್ಕೊಂಡು ಸರಿಸ್ತಾರೆ ಮೇಡಮ್ ಅವ್ರ ಮೇಷ್ಟ್ರು. ಹಂಗಾಗಿ ಅದಕ್ಕೆ ಮತ್ತು ಪಾಪ ಬಂದು ಹೇಳಿರೋದು. ನಾವು ಏನಾನ ಕೈಲ ದೊಡ್ಡ ಸಹಾಯ ಮಾಡ್ತೀವಿ ಅಂತೇಳಿ ಅವ್ರು ಅದಕ್ಕೆ ಮತ್ತೆ ಹೇಳಿರೋದು. ಓದ್ಸೋಣ ಅಂತ ಹೇಳಿ ಅದಕ್ಕೆ ಹಿಂಗೆ ಹೇಳಿರೋದು. ಅವ್ಳಿಗೆ ಅದಕ್ಕೂ ಒಟ್ಟುರ್ದು ಹೋಗ್ಬಿಟ್ಟೈತೆ. ಹೇಳು ಸೋಡಮ್ಮನ ಭಾರಿ ಹೇಳು. ಅಯ್ಯಪ್ಪ ಮನಸ್ಸಿನಾಗ ಅಷ್ಟಿಷ್ಟಿಲ್ಲ. ಕೂಲಿ ಹೋಗಿತ್ತಾಗೆ ನೋಡಲ್ವೇ ಒಬ್ರಿಗೆ ಮೋಸ ಮಾಡಿದ್ದಾನೆ ಮಾಡಿದ್ದೆ ಯಾವತ್ತು ಉಳಿಯಲ್ಲ. ಅಲ್ಲ ಹಂಗೇನಿ ಕೂಲಿಯರ್ನ ಹಿಂದ್ಕೊಳ್ರಿ ಬದುಕೇ ಮಾಡಲ್ಲ. ಒಂದು ಸುಸ ಬದುಕು ಮಾಡಲ್ಲ. ಹಿಂದ್ಕೊಳ್ರಿ ಅಂತ ಹೇಳಿ ಹಿಂದುಳಿಯಂಗೆ ಮಾಡಿ ಬೈದಾಗ್ತಿದಂಗೆ 50 ರೂಪಾಯಿ ಕೊಡ್ರಿ ಎಂಬುದು ಹಂಗೆ ಮಾಡೋದು. ತಿರ್ಗಾ 2 ದಿನ ಬದುಕಾಗೋದು 5 ದಿನ ಮಾಡೋದು. ಹಿಂಗೆ ಮಾಡ್ತಾಳೆ. ಬದುಕೇ ಸಾಗಲ್ಲ. ದಿನಾದ್ರೂ ಒಂದು ಸಾಲ ಕಳೆ ತೆಗಿಯಲ್ಲ. ಹಿಂಗೆ ಮಾಡ್ತಾರೆ. ಇಂಥ ಮಾಡಿರಿ ಯಾರು ಕೂಲಿ ಕೊಡ್ತಾರೆ? ಹೇಳು. ನಿಯತ್ತ ಮಾಡ್ಬೇಕು. ಯಾವ ಕೆಲಸ ಮಾಡಿರಿ ನಿಯತ್ತ ಮಾಡಿರಿ ದೇವ್ರಂತೂ ತನ್ನ ಕೊಡ್ತಾನೆ. ನಿಯತ್ತಂಬದಿಲ್ಲ ಅಂದಮೇಲೆ ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುತ್ತೆ. ಏನಾಗಬೇಕು ಅದಾಗುತ್ತೆ. ಮನುಷ್ಯನಿಗೆ ನಿಯತ್ತು ಅನ್ನೋದು ಇರಬೇಕು. ಒಂದು ಸ್ವಲ್ಪ ನಿಯತ್ತಂಬದಿದ್ರೆ ಹೆಂಗೋ ಇರ್ಬೋದತ್ತ. ನಿಯತ್ತಿರ್ಬೇಕು ಫಸ್ಟ್ ಮನುಷ್ಯನಿಗೆ. ನಿಯತ್ತಂಬದಿಲ್ಲ. ನಿಯತ್ತಿಲ್ಲದ ನಾಯಿ ಕಣಮ್ಮದು. ನಿಯತ್ತಿಲ್ಲದ ನಾಯಿ. ನಾವು ಅಲ್ಲೇ ಅದು ನಿಯತ್ತಿಲ್ಲದ ನಾಯಿ ಅಂತ ಬಿಟ್ಟಿದ್ದೀವಿ. ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ. ಸುಮ್ಮನೆ ಕೈ ಬಿಟ್ಟಾಕ ಸುಮ್ಮನೆ ಆಗ್ಬಿಡ್ತೀನಿ. ನೀನು ನೋಡು ನಡಿ ಅಷ್ಟೇ ಬೇರೆ ಮಾಡ್ಕೊಂಡು ತಿನ್ನು ಅಂತೇಳಿ ಬೇರೆ ಮಾಡ್ಕೊಂಡು ತಿಂತೀನಿ. ಬಿಡು ಹೋಗ್ಲಿ ಅಂತ ಬಿಡಿಸಣ್ಣಲ್ಲ. ಅದಕ್ಕೆಲ್ಲ ಮುಡಿ ತಿರ್ಗಿಂತ ಮಾಡಕ್ಕೆ ನಿಂತ್ಕೊಂಡವಳು. ಚೋಡಮ್ಮನ ಬಂಡವಾಳ ಎಲ್ಲ ನಾನು ಬಸಪ್ಪಂತ ಬೈಲ್ ಮಾಡಿದೆ. ನಾನು ಬ್ಯಾರೆ ಇಕ್ತೀನಿ. ಇನ್ನು ನೋಡ್ರಿ ಇರೋದು ಚೌಡಮ್ಮಗೆ. ನೋಡ್ರಿ ಇನ್ನೈತಿ ಅಲ್ಲ ಬಿಡ್ಕೊಂಡವ್ರೆ ಹಂಗೆ ಚೆನ್ನಾಗಿ ಇತ್ಕೊಂಡು ಹೋಗೋದು ಬಿಟ್ಟು ಎಂಥದ್ದು ಮಾಡ್ತಾಳೆ ನೋಡ್ರಿ. ಒಂದು 2 ದಿನ ಹಿಂಗೆ ಇರ್ತಾಳಮ್ಮಂಗಿದ್ಲು. ತಿರ್ಗಾ ಅವಳು ದಣೆ ಬರ ಅದೇನಿ. ಅವಳು ಬುದ್ಧಿ ಅದೇ ತಿರ್ಗಾ. ಇನ್ನು ಬಸಪ್ಪ ನೋಡ್ರಿ. ಬಸಪ್ಪ ವಿಷಯ ಗೊತ್ತಾಗ್ಬಿಟ್ಟೈತೆ. ನೋಡ್ತಾ ಇರಿ. ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.